ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೀರೆಕಾಯಿ ಎಣ್ಣೆಗಾಯಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುವಂಥ ಒಂದು ಪಲ್ಯ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಹೀರೆಕಾಯನ್ನು ತೊಗೊಂಡಿದ್ದೀನಿ. ಹೀರೆಕಾಯಿದು ಮೇಲಿಂದೆಲ್ಲ ಸಿಪ್ಪೆನ ತೆಗೆದುಬಿಟ್ಟು ಇದನ್ನು ನಾವು ಒಂದು 3 ಇಂಚಷ್ಟು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಕಟ್ ಮಾಡಿದ ಮೇಲೆ ಇದನ್ನು ನಾವು ಈ ಥರ ಸ್ಲಿಟ್ ಮಾಡ್ಕೋಬೇಕು. ಇದು ತುಂಬ ಚಿಕ್ಕದು ಹೀರೆಕಾಯಿ ಆಗಿತ್ತು ಅಂತ ಹೇಳಿದ್ರೆ 4 ಹೋಳು ಮಾಡಿದರೆ ಸಾಕಾಗುತ್ತೆ. ಬಟ್ ನಂದು ಇಲ್ಲಿ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು 6 ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ 1 ಇಂಚಷ್ಟು ಗ್ಯಾಪನ್ನು ಬಿಡಬೇಕು. ಫುಲ್ಲು ಕೊನೆಯವರೆಗೂ ಕಟ್ ಮಾಡಬಾರ್ದು, ಮೇಲ್ಗಡೆ ಮಾತ್ರ ಇದನ್ನು ಸ್ಲಿಟ್ ಮಾಡ್ಕೋಬೇಕು. ಇದೇ ಥರನೇ ನಾನು ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ನಾವು ಈಗ ಪೌಡರನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜನ ಕೆಂಪಾಗೋವರೆಗೂ ಹುರ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇವಾಗ ಹುರಿದು ಆಗಿದೆ. ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಶೇಂಗಾ ಬೀಜದ್ದು ಸಿಪ್ಪೆ ತೆಗೆದು ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ನೀವು ಸಿಪ್ಪೆನ ತೆಗೆದು ಯೂಸ್ ಮಾಡ್ಬೋದು. ಬಟ್ ನಾನು ಹಾಗೆಯೇ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಅದನ್ನು ಸಹ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊಂಡು ಇದನ್ನು ಪೌಡರ್ ಮಾಡಿ ಇಟ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಸ್ಟಫಿಂಗನ್ನು ರೆಡಿ ಮಾಡಬೇಕು. ಸ್ಟಫಿಂಗಿಗೆ ಇಲ್ಲಿ ನಾನು ಒಂದು ಚಿಕ್ಕ ಬೌಲಷ್ಟು ಹಸಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಶೇಂಗಾ, ಎಳ್ಳು ಮತ್ತು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ, ಆ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಅಂದರೆ ನಾವಿಲ್ಲಿ ಸಾಂಬಾರು ಪುಡಿ ಸಪ್ರೇಟನ್ನು ಯೂಸ್ ಮಾಡ್ತೀವಿ, ಆಮೇಲೆ ಅಚ್ಕಾರದ ಪುಡಿ ಸಪ್ರೇಟಾಗಿ ಯೂಸ್ ಮಾಡ್ತೀವಿ. ನಿಮ್ಮದು ಸಾಂಬಾರು ಪುಡಿನಲ್ಲೇ ಅಚ್ಚಕಾರದ ಪುಡಿ ಇತ್ತು ಅಂತ ಹೇಳಿದ್ರೆ ಮತ್ತೆ ಅಚ್ಕಾರದ ಪುಡಿ ಸೇರಿಸೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಖಾರಕ್ಕೆ ತಕ್ಕಂಗೆ ನಾನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ನೆಕ್ಸ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಇಲ್ಲಿ ಕುರುಶೇಣಿ ಪುಡಿನ ಹಾಕೋದು ನನಗೆ ಮರ್ತೋಯ್ತು. ಸೊ ಹಾಗಾಗಿ ನಾನು ಆವಾಗ ಪೌಡರ್ಗಳನ್ನೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ಹಾಕಲಿಲ್ಲ. ಇವಾಗ ಹಾಕ್ತಾಯಿದ್ದೀನಿ. ಅದನ್ನು ಒಂದು 2 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಕುರುಶೇಣಿ ಪುಡಿ ಅಂತ ಕರಿತೀವಿ, ಕೆಲವೊಂದೊಂದು ಕಡೆ ಗುರಾಳ್ ಪುಡಿ ಅಂತಲೂ ಕರೀತಾರೆ, ಹುಚ್ಚೆಳ್ಳು ಪುಡಿ ಅಂತಲೂ ಕರೀತಾರೆ. ಅದನ್ನು ಒಂದು 2 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಇದೆಲ್ಲನೂ ಹಾಕಿ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ನಾವು ಆವಾಗಲೇ ಏನು ಹೀರೆಕಾಯನ್ನು ಪೀಸಸ್ ಮಾಡಿ ಇಟ್ಕೊಂಡಿದ್ವಲ್ವ, ಆ ಹೀರೆಕಾಯಿಗೆ ಈ ಎಲ್ಲ ಮಸಾಲೆನ ನಾವು ಸ್ಟಫ್ ಮಾಡಬೇಕಾಗತ್ತೆ. ಇವಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಸ್ಟಫ್ ಮಾಡಬೇಕಂತ ಹೇಳಿ. ಈ ಥರ ಹೀರೆಕಾಯಿ ಪೀಸನ್ನು ತೊಗೊಂಡು ಅದೇನು ಸ್ಲಿಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದಕ್ಕೆಲ್ಲ ಮಸಾಲೆನ ತುಂಬ್ತಾ ಹೋಗಬೇಕು. ಇದೇ ಥರ ಎಲ್ಲ ಪೀಸಸ್ಗೂ ನಾನಿಲ್ಲಿ ತುಂಬಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಈ ಪಲ್ಯ ಅಂತೂ ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈಗ ಹೀರೆಕಾಯಿ ಪಲ್ಯ ಇಷ್ಟಪಡದೇ ಇರೋರು ಸಹ ಈ ಥರ ಮಾಡಿ ನಾವು ಪಲ್ಯನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ನೋಡ್ತಾ ಇರ್ಬೋದು, ಎಲ್ಲ ಪೀಸಸ್ಗೂ ನಾನು ಸ್ಟಫ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಹೆಸರೇ ಹೇಳೋ ಥರ ಎಣ್ಣೆಗಾಯಿ, ಬಟ್ ನಾನು ಅಷ್ಟಾಗಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಂದರೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ವರೆಗೂ ಎಣ್ಣೆನ ಯೂಸ್ ಮಾಡ್ಬೋದು. ನೆಕ್ಸ್ಟು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇವಾಗ ಇದೇನು ಸ್ಟಫಿಂಗ್ ಎಲ್ಲ ಮಾಡಿದ್ವಲ್ವ ಹೀರೆಕಾಯಿ, ಅದನ್ನು ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಆ ಹೀರೆಕಾಯನ್ನು ಬಾಡಿಸ್ಕೋಬೇಕು. ಅದು ಮಸಾಲೆ ಎಲ್ಲ ನೀಟಾಗಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಕುಕ್ ಆಗಬೇಕು. ಸೊ ಆವಾಗ ಅದ್ರದ್ದು ರುಚಿ ತುಂಬಾ ಚೆನ್ನಾಗಿರುತ್ತೆ. ಹೀರೆಕಾಯಿನ ಸ್ವಲ್ಪ ಬತ್ತಬೇಕು, ಅಂದರೆ ಆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ಈ ಥರ ಒಂದು 2 ನಿಮಿಷ ತಿರುಗಿಸಿ ಆದಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷ ನಾನು ಲೋ ಫ್ಲೇಮ್ನಲ್ಲಿ ಅದು ಕುಕ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ಅದು ಎಣ್ಣೆಯಲ್ಲಿ ನೀಟಾಗಿ ಅದು ಸ್ವಲ್ಪ ಕುಕ್ ಆಗಬೇಕು. ನಮಗೆ ಇದು ಎಣ್ಣೆಗಾಯಿ ಅಂತ ಹೇಳಿದ್ರೇ ಗ್ರೇವಿ ಜಾಸ್ತಿ ಇರೋವಂಥ ಪಲ್ಯ. ಸೊ ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದರೆ ಹುರ್ಗಡ್ಲೆ ಪುಡಿ, ಹುಚ್ಚೆಳ್ಳು ಪುಡಿ ಮತ್ತು ಶೇಂಗಾ ಪುಡಿ, ಸಾಂಬಾರು ಪುಡಿ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೆ ನಮಗೆ ಗ್ರೇವಿ ಜಾಸ್ತಿ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೆ ತಿನ್ನೋಕ್ಕೆ ತುಂಬಾ ರುಚಿ ಅನಿಸುತ್ತೆ. ಸೊ ಈ ಥರ ಮತ್ತೆ ತಿರುಗಿಸಿ ಆದಮೇಲೆ ನಮಗೇನು ಸ್ಟಫಿಂಗ್ ಉಳಿದಿರುತ್ತಲ್ವ, ಆ ಸ್ಟಫಿಂಗನ್ನು ನಾವು ಈ ಟೈಮಲ್ಲಿ ಹಾಕ್ಕೋಬೇಕು. ಸ್ಟಫಿಂಗನ್ನು ಹಾಕಿ ಆದಮೇಲೆ ಒಂದು 2 ನಿಮಿಷ ಇದನ್ನು ಸಹ ಎಣ್ಣೆಯಲ್ಲಿ ತಿರುಗಿಸಿ ನಂತರ ನಾವು ಇದಕ್ಕೆ ನೀರನ್ನು ಹಾಕ್ತೀವಿ. ನಾವು ನೀರಿನ ಪ್ರಮಾಣನ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಅದರಲ್ಲಿ ನಮಗೆ ಶೇಂಗಾ, ಕಡಲೆ, ಎಳ್ಳಿನ ಪುಡಿ ಇರೋದ್ರಿಂದ ಅದು ಬೇಯ್ತಾ ತುಂಬಾ ತಿಕ್ಕಾಗ್ತಾ ಹೋಗುತ್ತೆ ಗ್ರೇವಿ.
ನೀರನ್ನು ಕಡಿಮೆ ಹಾಕಿದ್ವಿ ಅಂತ ಹೇಳಿದರೆ ಅದು ತಳ ಹೊತ್ತು ಬಿಡುತ್ತೆ, ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕಬೇಕು, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕಬೇಕು. ಅದು ಬೆಂದಾದಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಗ್ರೇವಿ. ಇಲ್ಲಿ ನಾವು ಈ ಟೈಮಲ್ಲಿ ನೀರನ್ನು ಹಾಕಿದಾಗ ನಾವು ಉಪ್ಪು, ಖಾರ, ಹುಳಿ ಎಲ್ಲದನ್ನು ಚೆಕ್ ಮಾಡ್ಕೊಳ್ಬೇಕು. ನಮಗೇನಾದ್ರು ಕಡಿಮೆ ಬಿದ್ದಿತ್ತು, ಉಪ್ಪು, ಖಾರ, ಹುಳಿ ಏನಾದ್ರು ಕಡಿಮೆ ಅನಿಸ್ತು ಅಂತ ಹೇಳಿದ್ರೆ ಈ ಟೈಮಲ್ಲಿ ಹಾಕ್ಬೋದು. ಯಾಕೆಂತ ಹೇಳಿದ್ರೆ ಸ್ಟಫಿಂಗಿಗೆ ನಾವು ಆವಾಗ ಹಾಕಿದಾಗ ಕರೆಕ್ಟ್ ಅನಿಸ್ತಾ ಇರುತ್ತೆ. ಇವಾಗ ನಾವು ನೀರನ್ನು ಮಿಕ್ಸ್ ಮಾಡಿದಾಗ ಸಪ್ಪೆ ಆಗ್ಬೋದು. ಸೊ ಹಾಗಾಗಿ ನೋಡಿ ಸೇರಿಸ್ಕೋಬೇಕು. ಇದನ್ನು ನಾವು ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ನಿಮಗೆ ಕುಕ್ಕರಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಾವು ಇದನ್ನು ಡೈರೆಕ್ಟಾಗಿ ಪಾತ್ರೆನಲ್ಲೂ ಮಾಡ್ಬೋದು. ಹೀರೆಕಾಯಿ ಬೇಗನೆ ಬೆಂದು ಹೋಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಗ್ರೇವಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಜೋಳದ ರೊಟ್ಟಿಯೊಟ್ಟಿಗೆ ಸರ್ವ್ ಮಾಡ್ಕೊಂಡಿದ್ದೆ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.